ಹೆಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ನಮ್ಮ ಲಾಸ್ಟ್ ಕ್ರಿಸ್ಮಸ್‌ನ ಲಂಡನ್ನಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ಆಫ್‌ಕೋರ್ಸ್ ಯಾರೆಲ್ಲ ಲಂಡನ್ನಲ್ಲಿ ಇದ್ದರು ಅಥವಾ ಲಂಡನ್ನಿಗೆ ಕ್ರಿಸ್ಮಸ್ ಟೈಮಲ್ಲಿ ಬಂದಿದ್ರು, ಅವ್ರಿಗೆಲ್ಲ ಈ ಪ್ಲೇಸ್ ಬಗ್ಗೆ ತುಂಬಾ ಗೊತ್ತಿರುತ್ತೆ. ಬೆಳಿಗ್ಗೆಯಿಂದ ನೈಟ್ ತನಕ ಸ್ಟ್ರೀಟ್ಸ್‌ನ ಎಲ್ಲ ಸುತ್ತಿ, ಲೈಟ್ಸ್‌ನ ಎಲ್ಲ ನೋಡಿ, ಕೊನೆಗೆ ನಾವು ಬಂದಿರೋದು ವಿಂಟರ್ ವಂಡರ್‌ಲ್ಯಾಂಡ್. ಆಫ್‌ಕೋರ್ಸ್ ಲಂಡನ್ನಲ್ಲಿ ಇದ್ಮೇಲೆ ಇದನ್ನ ಮಿಸ್ ಮಾಡ್ಕೊಳಕ್ಕಾಗುತ್ತಾ? ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ರಿಗೂ ಇಷ್ಟ ಆಗುವಂತಹ ಜಾಗ ಇದು. ಇಲ್ಲಿ ನಾವು ತುಂಬಾ ರೈಡ್ಸ್‌ನ ನೋಡಿದ್ವಿ, ಎಕ್ಸ್‌ಪೀರಿಯನ್ಸ್ ಕೂಡ ಮಾಡಿದ್ವಿ, ಕೊನೆಗೆ ಬಂದಿದ್ದು ವೀಲ್ಸ್‌ಗೆ. ನನಗಂತೂ ತುಂಬಾ ಭಯ, ಆದರೆ ಇದನ್ನು ನೋಡಿದಾಗ ಅಷ್ಟೊಂದು ಭಯ ಅನಿಸಿಲ್ಲ. ಯಾಕಂದರೆ ತುಂಬ ಸೇಫ್ ಥರ ಅನಿಸ್ತು ಆ್ಯಂಡ್ ತುಂಬ ಸ್ಲೋ ಆಗಿ ಇರುತ್ತೆ ಆ್ಯಂಡ್ ಅಷ್ಟೊಂದೆಲ್ಲ ತುಂಬ ರೈಡ್ಸ್ ಕೊಡಲ್ಲ. ಬಟ್ ಓಕೆ. ವಿಂಟರ್ ವಂಡರ್‌ಲ್ಯಾಂಡ್‌ಗೆ ಎಂಟ್ರಿ ಫೀಸ್ ಇರುತ್ತೆ ಹಾಗೂ ಒಳಗಡೆ ಬಂದಮೇಲೆ ಎಲ್ಲ ರೈಡ್ಸ್‌ಗೂ ಅದರದ್ದೇ ಆದಂತಹ ಎಂಟ್ರಿ ಫೀಸ್ ಇರುತ್ತೆ. ಸೊ ಸ್ವಲ್ಪ ಕಾಸ್ಟ್ಲಿನೇ ಆಗುತ್ತೆ. ಬಟ್ ಮಕ್ಳ ಜೊತೆ ಹೋದರೆ ಅಥವಾ ತುಂಬ ಜನ ಹೋದರೆ ತುಂಬ ಎಂಜಾಯ್ ಮಾಡುವಂತಹ ಪ್ಲೇಸ್ ಇದು. ನಮಗಂತೂ ಅಲ್ಲಿ ಹೋದ್ಮೇಲೆ 1 ರಿಂದ 2 ಗಂಟೆ ಹೇಗೆ ಹೋಯಿತು ಅಂತಲೇ ಗೊತ್ತಾಗಿಲ್ಲ. ತುಂಬಾ ಖುಷಿ ಇತ್ತು. ನಡೆದು ನಮಗಂತೂ ಕಾಲು ನೋವು ಬಂದುಬಿಟ್ಟಿತ್ತು. ಆದರೂ ಮನೆಗೆ ಹೋಗೋಕ್ಕೆ ಮನಸ್ಸೇ ಇಲ್ಲ. ಇನ್ನೂ ಸ್ವಲ್ಪ ನೋಡುವ, ಇನ್ನೂ ಸ್ವಲ್ಪ ಹೊತ್ತಿದ್ದು, ಇನ್ನೂ ಸ್ವಲ್ಪ ರೈಡ್ಸ್ ಕವರ್ ಮಾಡಬೇಕು ಅನ್ನೋ ಆಸೆ ಆಗ್ತಾಯಿತ್ತು. ಬಟ್ ಇನ್ನೇನು ಮಾಡೋದು, ಟೈಮ್ ಕೂಡ ಆಗ್ತಾಯಿತ್ತು. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಅದಕ್ಕೂ ಮೊದಲು ಸ್ವಲ್ಪ ಹೊಟ್ಟೆ ತುಂಬಿಸ್ಕೊಳ್ಳುವ ಅಂತ ಅಲ್ಲಿ ಸಿಕ್ಕಿದಂಥ ಫುಡ್ನ ತಿಂದ್ಕೊಂಡು ಆಮೇಲೆ ಮನೆಗೆ ಹೊರಟ್ವಿ. ಸೊ ನೆಕ್ಸ್ಟ್ ಇಯರ್ ಇದೇ ಟೈಮಿಗೆ ಲಂಡನ್ನಲ್ಲಿ ಇದ್ದರೆ ಅಥವಾ ಯಾರಾದರೂ ಲಂಡನ್ನಿಗೆ ಬರ್ತಿದ್ದೀರಾ ಅಂದರೆ ತಪ್ಪದೇ ಹೋಗಿ ಎಂಜಾಯ್ ಮಾಡಿ, ಹೊಸ ಎಕ್ಸ್ಪೀರಿಯನ್ಸ್ನ ತಗೊಳ್ಳಿ. ಈ ವಿಡಿಯೋನ ತುಂಬಾ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಕೊನೆ ತನಕ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಬಾಯ್.